ಗಲ್ಫ್ನಲ್ಲಿ ಯುದ್ಧದ ಮೋಡ ಕಾರ್ಮೋಡ. ಬಟ್ ಇಲ್ಲಿ ಇಂಧನ ಹಾಗೆ ಅನಿಲಕ್ಕಾಗಿ ದಾಹ. ಕೊಪ್ಪಳದಲ್ಲಿ ಆಟೋ ಗ್ಯಾಸ್ ಬಂಕ್ಗಳು ಬಂದಾಗಿದೆ. ಬಹುತೇಕ ರಾಜ್ಯದಲ್ಲಿರುವಂತಹ ಎಲ್ಲ ಪೆಟ್ರೋಲ್ ಬಂಕ್ಗಳು, ಗ್ಯಾಸ್ ಬಂಕ್ಗಳು ಬಂದಾಗ್ತಾ ಇದೆ. ಕೊಪ್ಪಳದಲ್ಲಿ ಆಟೋ ಗ್ಯಾಸ್ ಬಂಕ್ಗಳೀಗ ಬಂದಾಗಿದೆ. ಕೊಪ್ಪಳದಲ್ಲಿದ್ದ 2 ಬಂಕ್ಗಳು ಕ್ಲೋಸ್. ಜನ ಪರದಾಡುವ ಪರಿಸ್ಥಿತಿ. 15 ದಿನಗಳಿಂದ ಬಂದಾಗಿದೆ. ಆಟೋ ಚಾಲಕರು ಪರದಾಡ್ತಿದ್ದಾರೆ. ಕಡೆ ಗ್ಯಾಸ್ ಇಲ್ಲ, ಸಿಕ್ಕಿದ್ರೂ ಕೂಡ 1 to double. ಗ್ಯಾಸ್ ಸಿಗದೆ ಬೀದಿಗೆ ಬಂದ್ಬಿಟ್ಟಿದ್ದಾರೆ ಆಟೋ ಚಾಲಕರ ಕುಟುಂಬ. ಆಟೋ ಓಡಿಸಿ ಜೀವನ ಸಾಗಿಸ್ತಾ ಇರುವವರಿಗೆ ನಿಜಕ್ಕೂ ಕೂಡ ಇದು ಸಂಕಷ್ಟ. ಪ್ರತಿದಿನವೂ ಇಂದು ನಾಳೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಅಟ್ಲೀಸ್ಟ್ ಸಿಗತ್ತೆ, ಎಲ್ಲವೂ ಸರಿ ಹೋಗುತ್ತೆ ಅಂತ ಸಿಬ್ಬಂದಿ ಕಾಯ್ತಿದ್ದಾರೆ. ಗ್ಯಾಸ್ ಬಂಕ್ಗಳ ಸಿಬ್ಬಂದಿಗೂ ಕೂಡ ಕೆಲಸ ಇಲ್ಲ, ಆತಂಕ ಎದುರಾಗಿದೆ. ಮುಂದಿನ ದಿನದಲ್ಲಿ ಕೆಲಸವನ್ನೇ ಕಳ್ಕೊಳ್ಬೇಕಾಗತ್ತಾ? ಎಲ್ಲೋ ನಡೀತಾ ಇದೆ ಯುದ್ಧ, ಇಲ್ಲಿ ನಾವು ಬೆಚ್ಚಗೆ ಮಲ್ಕೊಳ್ತೀವಂದ್ರೆ ಖಂಡಿತ ಆಗೋದಿಲ್ಲ. ಅಲ್ಲಿನ ಯುದ್ಧ ಇಲ್ಲಿಗೆ ಯಾವ ರೀತಿ ಎಫೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ಈವನ್ ದೇವಸ್ಥಾನಗಳಲ್ಲಿನ ಅನ್ನದಾಸೋಹವನ್ನ ಕೂಡ ನಿಲ್ಲಿಸುವ ಮಟ್ಟಿಗೆ, ಆಸ್ಪತ್ರೆಯಲ್ಲಿ ಸಿಗುವಂತಹ ಅನ್ನಕ್ಕೂ ಕೂಡ ಈಗ ಕಷ್ಟದ ಪರಿಸ್ಥಿತಿ ಎದುರಾಗಿದೆ. ಶಾಲಾ ಕಾಲೇಜಿನಲ್ಲೂ ಕೂಡ ಸಿಗುವಂತಹ ಊಟಕ್ಕೂ ಬ್ರೇಕ್ ಬೀಳುವಂತಹ ಪರಿಸ್ಥಿತಿ. ಅಷ್ಟೆಲ್ಲ ಹೋಗಿ ಈಗ ಕೊಪ್ಪಳದ ಪರಿಸ್ಥಿತಿಯನ್ನ ನೀವು ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಗ್ಯಾಸ್ ಸಿಗದೆ ಆಟೋ ಚಾಲಕರು ಕೂಡ ಪರದಾಡುವ ಪರಿಸ್ಥಿತಿ. ಅದಾದ ನಂತರದಲ್ಲಿ ಅನಿಲವೂ ಸಿಗದಂತೆ, ಮೊದಲೆಲ್ಲ ಕಮರ್ಷಿಯಲ್ ಸಿಲಿಂಡರ್ಗೆ ಬಹಳಷ್ಟು ಸಮಸ್ಯೆ ಆಗಿತ್ತು. ಅದಾದ ನಂತರದಲ್ಲಿ ಗೃಹ ಬಳಕೆಗೆ, ಅದಾದ ನಂತರದಲ್ಲಿ KH ಮುನಿಯಪ್ಪ ಅವರು ಕೂಡ ಹೇಳಿಕೆ ಕೊಟ್ಟರು, 45 ದಿನಗಳ ಒಳಗಾಗಿ ಗ್ರಾಮೀಣ ಪ್ರದೇಶದವರಿಗೆ, ಹಾಗೆ 25 ದಿನದ ಒಳಗಾಗಿ ಬುಕ್ಕಿಂಗ್ ಮಾಡ್ಕೊಳ್ಬೇಕು ನಗರ ಪ್ರದೇಶದ ಜನರು ಅಂತ. ಅಂದ್ರೆ ಒಟ್ಟಿನಲ್ಲಿ ಒಂದು ರೀತಿ ನಮ್ಮ ದೇಶದಲ್ಲೇ ಏನೋ ಯುದ್ಧ ಆಗ್ತಿದೆಯೇನೋ ಅನ್ನುವಂಥ ರೀತಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿಕೊಳ್ತಾ ಇದೆ. ಇನ್ನು ಬಂಕ್ ಮಾಡಿದ್ರು, ಸಿಲಿಂಡರ್ ಸಿಗದೆ ಜನರ ಗೋಳಾಟ ಅಲ್ಲಿ ನೋಡೋದಕ್ಕಾಗ್ತಿಲ್ಲ. ಬೆಳಗ್ಗೆಯಿಂದಲೇ ಖಾಲಿ ಸಿಲಿಂಡರ್ಗಳೊಂದಿಗೆ ಕ್ಯೂ ನಿಂತ್ಕೊಂಡಿದ್ದಾರೆ. ಮಂಡ್ಯದ ಸೌಮ್ಯ ಕೇಶವ ದೇಗುಲದ ಮುಂಭಾಗ ಸಾಲಾಗಿ ನಿಂತ್ಕೊಂಡಿದ್ದಾರೆ. ಇನ್ನು ಜನರಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗದೆ ಕಾಳಸಂತೆಯಲ್ಲಿ ಮಾರ್ತಿದ್ದಾರೆ ಅನ್ನೋ ಆರೋಪ. ಇದು ದೊಡ್ಡ ಗಂಭೀರವಾದಂಥ ಸಮಸ್ಯೆ. ಯುದ್ಧದಿಂದ ದಿನೇ ದಿನೇ ಉಲ್ಬಣ ಆಗ್ತಾ ಇದೆ ಗ್ಯಾಸ್ ಟ್ರಬಲ್ ಅಂತ. ಕಾಳಸಂತೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಈ ಬೆಂಗಳೂರಿನಲ್ಲೂ ಅಷ್ಟೇ, ಫಾರ್ ಎಕ್ಸಾಂಪಲ್ಗೆ ಒಂದು ಸಿಲಿಂಡರ್ನ ಬೆಲೆ 1900 ರೂಪಾಯಿ ಇತ್ತು ಅಂತ ಇಟ್ಕೊಂಡ್ರು ಕೂಡ ಈಗ 6000 7000 ರೂಪಾಯಿಗೂ ಕೂಡ ಕಾಳಸಂತೆಯಲ್ಲಿ ಅಂದರೆ ಬ್ಲಾಕೇಜಲ್ಲಿ ಮಾರಾಟ ಮಾಡ್ತಿರೋದು ಗೊತ್ತಾಗ್ತಾ ಇದೆ. ರೀಫಿಲ್ ಮಾಡಿಸ್ಕೊಳ್ದೆ ಹೋದ್ರೆ ಬೇರೆ ಆಪ್ಷನ್ ಇಲ್ಲ, ಅಡಿಗೆ ಮಾಡ್ಕೊಂಡು ತಿನ್ನಲೇಬೇಕು. ಈ ಬೆಂಗಳೂರ ಪ್ರದೇಶದಲ್ಲಿನ ಪರಿಸ್ಥಿತಿಗಳನ್ನು ಗಮನಿಸಿದ್ರೆ ಕಟ್ಟಿಗೆ ತರೋದುಂಟ, ಅಡಿಗೆ ಮಾಡ್ಕೊಂಡು ತಿನ್ನೋದುಂಟ, ಇದೆಲ್ಲ ಕಷ್ಟ ಸಾಧ್ಯ. ಹೀಗಾಗಿ ಕ್ಯೂ ನಿಂತ್ಕೊಂಡು ಗಂಟೆಗಟ್ಟಲೆ ದಿನಗಟ್ಟಲೆ ಆದ್ರೂ ಪರವಾಗಿಲ್ಲ ಗ್ಯಾಸ್ ತಗೊಂಡೇ ಹೋಗ್ಬೇಕು ಅಂತ ಪಟ್ಟಿಗೆ ಬಿದ್ದಂತೆ ಕಾಣಿಸ್ತಿದೆ. ಕೆಂಪಣ್ಣ, ಬೆಳಗ್ಗೆಯಿಂದ ದೇವಸ್ಥಾನದ ಮುಂದೆ ಸಿಲಿಂಡರ್ಗೋಸ್ಕರ ಕಾಯ್ತಾ ಇದ್ದೀವಿ. ನೀನು ಬರ್ತೀನಿ ಅನ್ಬೇಕು, ಇಲ್ಲ ಬರಲ್ಲ ಅಂತ ಹೇಳಬೇಕು. ಬುಕ್ ಆಗಿರೋರಿಗೆ ನೀನು ಸಿಲಿಂಡ್ರ್ ಕೊಡ್ದಲೆ ನೀನು ಯಾರ್ಯಾರಿಗೋ ಸಿಲಿಂಡ್ರ್ ಕೊಟ್ಕೊಂಡ್ರೆ ಹೇಗೆ ಹೇಳಪ್ಪ? ಮನೇಲಿ ಇನ್ನೂ ತಿಂಡಿನೂ ಇಲ್ಲ, ಅಡುಗೆನೂ ಇಲ್ಲ, ಏನಂದ್ರೆ ಏನೂ ಮಾಡಿಲ್ಲ. ನೀನೇನೋ ಹೇಳ್ತೀಯ 10 ನಿಮಿಷ ಬರ್ತೀನಿ 10 ನಿಮಿಷ ಬರ್ತೀನಿ ಅಂತ. ಬೆಳಗ್ಗೆಯಿಂದ 3 ಅವರ್ ಕಾಯ್ದೆ ಇದ್ದಿದ್ದೀವಿ, ಒಬ್ಬರು ಬಂದಿಲ್ಲ. ಸಿಲಿಂಡ್ರ್ ಬುಕ್ ಆಗಿರೋ ನಿನ್ನ ಸಿಲಿಂಡ್ರ್ ಕೊಡೋಕ್ಕೆ ಏನಾಗೈತೆ ನಿನಗೆ? ಗೃಹ ಬಳಕೆಯ ಸಿಲಿಂಡರ್ಗೂ ಸಮಸ್ಯೆ. ಒಂದು ಕಡೆ ಹೋಟೆಲ್ ಉದ್ಯಮ ಅಂತೂ ತತ್ತರಿಸಿ ಹೋಗ್ತಾ ಇದೆ ಸಿಲಿಂಡರ್ ಸಿಗದೆ. ಸಣ್ಣ ಹೋಟೆಲ್ಗಳ ಮಾಲೀಕರು ಭಾರಿ ಕಂಗಾಲಾಗೋಗಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಸೌದೆ ಮೊರೆ ಹೋಗ್ತಿದ್ದಾರೆ. 10,000 ರೂಪಾಯಿ ಖರ್ಚು ಮಾಡಿ ಕಬ್ಬಿಣದ ಒಲೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇನ್ನು ಕಟ್ಟಿಗೆ ತರಿಸ್ಕೊಂಡು ದೋಸೆ ತಯಾರಿಸ್ತಾ ಇದ್ದಾರೆ ಸಿಬ್ಬಂದಿ ವರ್ಗದವರು. ಪಾಪ ಇನ್ನೇನು ಮಾಡೋದಕ್ಕೆ ಸಾಧ್ಯ? ಅವ್ರ ಬಿಸ್ನೆಸ್ ನಿಂತೋದ್ರೆ ಎಷ್ಟೋ ಜನ ಹೋಟೆಲನ್ನು ನಂಬಿಕೊಂಡು ಕೆಲಸ ಮಾಡ್ತಿರ್ತಾರೆ, ಜೀವನ ನಡೆಸ್ತಾ ಇರ್ತಾರೆ. ಎಲ್ರಿಗೂ ಕೂಡ ಸಮಸ್ಯೆ. ಹಾಗಾಗಿ ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ರಾಮನಗರ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಸಂಕಷ್ಟಕ್ಕೀಡಾಗಿರೋದು. ಸಿಲಿಂಡರ್ ಸಿಗದಿದ್ದಕ್ಕೆ 10 ದಿನ ಬಂದ್ ಮಾಡಿದ್ರು ಹೋಟೆಲನ್ನು ಸಿಬ್ಬಂದಿ ವರ್ಗದವರು. ಈಗ ಬಾಡಿಗೆ ಸಿಬ್ಬಂದಿ ಸಂಬಳಕ್ಕಾಗಿ ಒಲೆಯ ಮೊರೆ ಹೋಗಲೇಬೇಕಾದಂಥ ಪರಿಸ್ಥಿತಿ. ಒಂದು ಕಡೆ ಕೆಲ ದೃಶ್ಯಗಳನ್ನು ಗಮನಿಸಿಬಿಟ್ರಂತೂ ನಿಜಕ್ಕೂ ಇಷ್ಟೊಂದು ಸಮಸ್ಯೆಗಳು ನಿಜಕ್ಕೂ ನಮ್ಮ ರಾಜ್ಯದಲ್ಲಿ ಉಂಟಾಗ್ತಾ ಇದೆಯಾ? ಎಲ್ಲೋ ನಡೀತಾ ಇರುವಂಥ ಯುದ್ಧಕ್ಕೆ ಯಾವುದೇ ದಾಸ್ತಾನುಗಳನ್ನು ಇಟ್ಕೊಂಡಿರ್ಲಿಲ್ವಾ? ಮುಂಜಾಗ್ರತಾ ಕ್ರಮವಾಗಿ ಎಲ್ಲದಕ್ಕೂ ಕೂಡ ಸಿದ್ಧರಾಗಿರಬೇಕು ಅನ್ನೋದಕ್ಕೆ ಈ ಒಂದು ಎಲ್ಲೋ ನಡೀತಾ ಇರುವ ಯುದ್ಧ ಸಾಕ್ಷಿ ಆಗ್ತಾ ಇದೆ. ಸಂಬಂಧಪಟ್ಟ ಹಾಗೆ ಈಗ ರಾಮನಗರದಲ್ಲಿರುವಂಥ ದಾವಣಗೆರೆ ಬೆಣ್ಣೆ ದೋಸೆಯ ಹೋಟೆಲನ್ನು ಗಮನಿಸ್ತಾ ಇದ್ದೀರಾ. ಒಂದು 10 ದಿನ ನಮ್ಗೆ ಸಾಧ್ಯನೇ ಇಲ್ಲ, ಗ್ಯಾಸ್ ಇಲ್ಲ ಅಂದ್ರೆ ಅಡುಗೆ ಮಾಡೋದು ಹೆಂಗೆ ಅಂತ ಕ್ಲೋಸ್ ಮಾಡಿದ್ರು. ಅದಾದ ನಂತರದಲ್ಲಿ ಕಟ್ಟಿಗೆಯಿಂದ ತರಿಸಿ ಅಥವಾ 10,000 ರೂಪಾಯಿ ಕೊಟ್ಟು ಕಟ್ಟಿಗೆ ಒಲೆ ತರಿಸಿ ಅದಾದ ನಂತರದಲ್ಲಿ ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಒಂದು ಕಡೆ ಸಿಬ್ಬಂದಿ ವರ್ಗದವರು ಕೂಡ ಕುಟುಂಬವನ್ನೆಲ್ಲ ಬಿಟ್ಟು ಹೋಟೆಲ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೂ ಕೂಡ ಅಡುಗೆ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಹೋಟೆಲ್ ಅಂತೂ ಅವ್ರ ಸ್ವಂತದ್ದಂತೂ ಖಂಡಿತ ಆಗಿರೋದಿಲ್ಲ, ಬೇರೆಯವ್ರಿಗೆ ರೆಂಟ್ ಕಟ್ಟಬೇಕು. ಅವರೆಲ್ಲ ಗ್ಯಾಸ್ ಬರ್ತಾ ಇಲ್ವಾ ಅಥವಾ ನಿಮಗೆ ಮತ್ತೊಂದು ಮಗದೊಂದು ಮೂಲ ಸೌಕರ್ಯ ಇಲ್ವಾ ಅಂತ ಕೇಳ್ತಾ ಕೂತ್ಕೊಳ್ಳೋದಿಲ್ಲ. ಹಾಗಾಗಿ ಪರಿಸ್ಥಿತಿ ಬಹಳಷ್ಟು ಉಲ್ಬಣ ಆಗ್ತಾ ಇದೆ. ಇನ್ನು ಸರ್ಕಾರವೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ದಯವಿಟ್ಟು ಸರಿಪಡಿಸುವಂತ ಕೆಲಸ ಮಾಡಿ ಅಂತ ಮನವಿ ಮಾಡ್ಕೊಳ್ತಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್
ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.